ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 11. ಅಕ್ಕ, ನಮ್ಮ ರಮಣ್ ಸರ್ ಅಪ್ಪ ಅಮ್ಮ ಎಲ್ಲ ಹೇಗಿದ್ರು? ಅವರು ಹೇಗೆ ತೀರ್ಕೊಂಡ್ರು? ಕಾಯಿಲೆಯಿಂದ ತೀರ್ಕೊಂಡ್ರಾ? ಅದ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂತ ಕೇಳಿದ್ಲು ಆಕಾಂಕ್ಷ. ಆ ಮಾತನ್ನು ಕೇಳಿದ ತಕ್ಷಣ ಚಿಂತಾಮಣಿ ಮುಖದಲ್ಲಿ ಒಂದು ದೊಡ್ಡ ಆತಂಕ ಮತ್ತು ಗಾಬರಿ ಆವರಿಸಿದ್ದನ್ನು ಆಕಾಂಕ್ಷ ಸ್ಪಷ್ಟವಾಗಿ ಗಮನಿಸಿದ್ಲು. ಆಗ ಅವರು ಏನು ಕೂಡ ಹೇಳಲಿಲ್ಲ, ಹಾಗೆ ಸುಮ್ಮನೆ ಹೊರಟು ಹೋದರು. ನಂತರ ಈತ ಆಕಾಂಕ್ಷ ತೋಟದಲ್ಲಿ ಅತ್ತಿಂದಿತ್ತ ಓಡಾಡ್ತಿದ್ದಾಗ ಅವಳ ಮನಸ್ಸಿನಲ್ಲಿ ರಮಣ್ ಕುರಿತಾದ ಆಲೋಚನೆಗಳು ಮಾತ್ರ ಸುಳಿದಾಡ್ತಾ ಇದ್ವು. ಅದನ್ನು ತಪ್ಪಿಸಲು ಬಯಸಿದ್ಲು ಅವಳು. ತೋಟದಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇದ್ಲು. ಆಗ ಬಾಗಿಲಿನಲ್ಲಿ ಏನೋ ಶಬ್ದ ಕೇಳಿಸ್ತು. ಆ ಹುಡುಗಿ ಅಂದರೆ ಆಕಾಂಕ್ಷ ಇಣುಕಿ ನೋಡಿದಾಗ ಆ ಮನೆಯಲ್ಲಿ ಕೆಲಸದ ಒಬ್ಬ ಆಳು ಮನೆಯ ಬಾಗಿಲು ಬಳಿ ವೃದ್ಧೆಯೊಬ್ಬರ ಕೂದಲನ್ನು ಹಿಡಿದು ಎಳೆದು ಹೊರಗಡೆ ನಿಲ್ಲಿಸ್ದ. ಆ ವೃದ್ಧೆ ಒಳಗೆ ಬರಲು ಯತ್ನಿಸಿದಾಗ ಆ ಆಳು ಆಕೆಯನ್ನು ಹೊಡೆದು ಎಳೆದು ಹೊರಗೆ ತಳ್ತಾ ಇದ್ದ. ಆ ದೃಶ್ಯವನ್ನು ಕಂಡಾಗ ಮನಸ್ಸಿಗೆ ಭಾರ ಅನಿಸಿ ಆಕಾಂಕ್ಷ ವೇಗವಾಗಿ ಹೊರಗಡೆ ಹೊರಡ್ಬಂದು ಮನೆಯ ಕೆಲಸದವಳಾಗಿದ್ದ ಅವನ ಬಳಿ ನಿಂತು, ಯಾಕಣ್ಣ ಆ ಅಮ್ಮನನ್ನು ಹೀಗೆ ಹೊಡಿತಾ ಇದ್ದೀರಾ? ಬಿಡಿ ಅಂದ್ಲು. ಅದಕ್ಕವನು ತಿರುಗಿ ಕೆಕ್ಕರಿಸಿ ನೋಡ್ದ. ಅವನು ಅಲ್ಲಿದ್ದ ದ್ವಾರಪಾಲಕನೂ ಅಲ್ಲ. ಆ ಮನೆಯಲ್ಲಿ ಇದುವರೆಗೆ ಆತನನ್ನು ಅವಳು ನೋಡಿಯೂ ಇರಲಿಲ್ಲ. ಆದರೆ ಆ ಮನೆಯ ಕೆಲಸಗಾರರ ಸಮವಸ್ತ್ರ ಧರಿಸಿದ್ರಿಂದ ಅಂದೇ ಆತನನ್ನು ಅವಳು ನೋಡಿದ್ಲು. ಒಂದೇ ವೇಳೆ ಅಂದು ಅಡುಗೆ ತಂದವನು ಇವನೇ ಇರಬಹುದಾ ಅಂತ ಆತನ ಬೆನ್ನನ್ನು ಸೂಕ್ಷ್ಮವಾಗಿ ಗಮನಿಸಿ, ಹೌದು ಇವನೇ ಅವನು ಅಂತ ಅರ್ಥ ಮಾಡಿಕೊಂಡ್ಳು. ಅಷ್ಟರಲ್ಲಿ ಆ ವೃದ್ಧೆ ಮತ್ತೆ ಮನೆಗೆ ಬರಲು ಯತ್ನಿಸಲು ಆಕೆಯನ್ನು ಹೊಡೆಯಲು ಅಲ್ಲಿದ್ದ ಮರದ ದೊಣ್ಣೆಯನ್ನು ಎತ್ಕೊಂಡ ಆ ಆಳು. ಆ ವೃದ್ಧೆಯ ಮಾತನಾಡುವ ಶಕ್ತಿಯೂ ಇಲ್ಲದ ಕೆಳಗಡೆ ಬಿದ್ದುಬಿಟ್ಲು. ಅಣ್ಣ ಬಿಡಿ ಪ್ಲೀಸ್ ಅಂತ ಆ ದೊಣ್ಣೆಯನ್ನು ಕಸಿದ್ಕೊಂಡ್ಲು ಆಕಾಂಕ್ಷ. ಅವನು ತಿರುಗಿ ಅದನ್ನು ಕೇಳಲು, ನೀನು ಯಾರು ಅಂತ ಉಗ್ರವಾಗಿ ಕೇಳ್ದ. ಈ ಮನೆಯಲ್ಲಿ ಇದುವರೆಗೂ ಎಲ್ಲರೂ ಗೌರವದಿಂದ ನಡ್ಕೊಳ್ತಿರುವಾಗ ಅವನ ಪ್ರಶ್ನೆಯಲ್ಲಿ ಮಾತ್ರ ಅಹಂಕಾರ ತುಂಬಿತ್ತು. ಅಣ್ಣ, ನಾನು ಇಲ್ಲಿ ಯಾವ ಸಂಬಂಧವನ್ನು ಹೇಳಿ ತನ್ನನ್ನು ಪರಿಚಯಿಸ್ಕೊಳ್ಳೋದು ಅಂತ ತಿಳಿಯದೆ ತಡವರಿಸಲು ಅವನೇ ಮುಂದುವರಿಸ್ದ. ನೀನು ಈ ಮನೆಯಲ್ಲಿ ಬಂದು ಬಿದ್ದಿರುವ ಅನಾಥೆ. ನಾನು ಈ ಮನೆಯಲ್ಲಿ ಕೆಲಸ ಮಾಡುವ ಮ್ಯಾನೇಜರ್. ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನನ್ನನ್ನು ತಡೆಯಲು ನೀನು ಯಾರು? ಹೋಗು ಒಳಗೆ ಅಂದವನೇ ಆ ವೃದ್ಧೆಯನ್ನು ಎಳ್ಕೊಂಡು ಹೊರಗೆ ಹೋದ. ಆ ದೃಶ್ಯವನ್ನು ನೋಡಲು ಮನಸ್ಸಿಗೆ ಮುಜುಗರ ಆಯಿತು. ನಂತರ ಅವಳಿಗೆ ಈ ಮನೆಯಲ್ಲಿ ಏನೋ ನಡೀತಾ ಇದೆ, ಅದು ಏನಂತ ತಿಳಿದೆ ಆಕಾಂಕ್ಷೆಗೆ ಸಹಜವಾಗಿರಲು ಸಾಧ್ಯ ಆಗಲಿಲ್ಲ. ರಮಣ್ ಸರ್ ಬರಲಿ, ಅವ್ರ ಬಳಿ ಇದೆಲ್ಲವನ್ನ ಹೇಳಬೇಕು ಅಂತ ಅಲ್ಲಿ ಅವನಿಗಾಗಿ ಕಾಯ್ತಾ ಇದ್ಲು. ರಮಣ್ ಮನೆಗೆ ಬಂದಾಗ ತುಂಬ ಕೋಪದಲ್ಲಿದ್ದ. ಅವನ ಕೋಪವನ್ನು ಕಂಡೊಡನೆ ಆ ಹುಡುಗಿ ಮುಗುಳ್ನಕ್ಳು. ಆದರೆ ಅವನು ಮಾತ್ರ ಅದನ್ನು ಗಣನೆಗೆ ತಗೊಳ್ಳದೆ ಮನೆಗೆ ನಡೆದ. ಅವನ ಹಿಂದೆ ಹೋದವಳು ಅವನು ಕೋಪದಲ್ಲಿದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಂದು ಲೋಟ ನೀರು ತಂದು ಅವನ ಮುಂದೆ ನೀಡಿದ್ಲು. ಅದನ್ನು ಕುಡಿದವನ ಮುಖ ಆಕ್ರೋಶದಿಂದ ಜ್ವಲಿಸ್ತಾ ಇತ್ತು. ಅವನ ಮುಖವನ್ನು ನೋಡಿದವಳು, ಏನಾಯಿತು ಸರ್ ಅಂದ್ಲು. ಪ್ಲೀಸ್ ಆಕಾಂಕ್ಷ, ಇದಕ್ಕಿಂತ ಹೆಚ್ಚಿಗೆ ಏನನ್ನ ನನ್ನ ಕೇಳಬೇಡ ಅಂದವನೇ ರಭಸದಿಂದ ಮೇಲಿನ ಮೆಟ್ಟುಗಳನ್ನು ಏರಿ ಹೊರಟು ಹೋದ. ನಂಗೆ ಯಾಕೆ ಬೇಕು ಅಂತ ಆ ಹುಡುಗಿಗೆ ಸುಮ್ಮನೆ ಇರಲು ಸಾಧ್ಯ ಆಗಲಿಲ್ಲ. ಡಾಕ್ಟರ್ ವಿಜಯ್ ಬಳಿ ಮಾತನಾಡೋಣ ಅಂತ ಅಂದ್ಕೊಂಡ್ರೆ ಅವನೂ ರಮಣ್ಣನ ಒಂದು ವಾರ ಕೂಡ ಅವಳು ನೋಡಲು ಸಾಧ್ಯ ಆಗಲೇ ಇಲ್ಲ. ಆದರೆ ಆ ಹುಡುಗಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಮತ್ತು ಕೆಲಸ ಮುಗಿದ ನಂತರ ಕರ್ಕೊಂಡು ಬರಲು ಕಾರಣ ಮಾತ್ರ ಏರ್ಪಾಡು ಮಾಡಿದ್ದ ಕರ್ತವ್ಯ ತಪ್ಪದ ರಮಣ್. ಯಾಕೋ ತನ್ನ ಕಡೆಗಣಿಸ್ತಾ ಇರೋದು ತಿಳಿದು ನಿರಾಶಳಾದ್ಲು ಆಕಾಂಕ್ಷ. ಅವನ ವಾಹನ ಮಧ್ಯರಾತ್ರಿಯಲ್ಲಿ ಬರೋದು ಆ ಹುಡುಗಿ ಗಮನಿಸಿದ್ಲು. ಅಂದರೆ ಆಕಾಂಕ್ಷ ಗಮನಿಸಿದ್ಲು. ಶಬ್ದ ಕೇಳಿದ ತಕ್ಷಣ ಕಿಟಕಿ ಮೂಲಕ ನೋಡಿದ ಅವನು ಮನೆಗೆ ಬರ್ತಾ ಇರಲಿಲ್ಲ. ನೇರವಾಗಿ ಹಿಂಭಾಗಕ್ಕೆ ಹೊರಟು ಹೋಗ್ತಾ ಇದ್ದ. ಅದನ್ನು ಗಮನಿಸಿದವಳಿಗೆ ಮನಸ್ಸು ಬೇಸರ ಅನ್ನಿಸ್ತು. ತನ್ನನ್ನು ನೋಡಲು ಇಷ್ಟ ಇಲ್ಲದವರು ಗೆಸ್ಟ್ ಹೌಸ್ಗೆ ಹೋಗ್ತಿದ್ದಾರೆ ಅಂದ್ಕೊಂಡವಳಿಗೆ ನೋವಾಯಿತು. ಆ ಆಕಾಂಕ್ಷ ಮನಸ್ಸು ಒಂದು ಕಡೆ ಕೆಲಸದತ್ತ ಗಮನ ಹರಿಸಿದ್ರು, ಇನ್ನೊಂದು ಕಡೆ ರಮಣ್ ಸುತ್ತಲೇ ಆಲೋಚನೆಗಳು ಸುಳಿತಾ ಇದ್ವು. ಏನೇನೋ ಆಲೋಚನೆಗಳು ರಮಣ್ ಬಗ್ಗೆ ಮತ್ತು ಆ ಮನೆಯಲ್ಲಿ ನಡೆಯುವ ಘಟನೆಗಳೆಲ್ಲವೂ ಅವನ ಮೆದುಳನ್ನು ಕೊರಿತಾ ಇದ್ವು. ಮರುದಿನ ಭಾನುವಾರ, ಹಾಗಾಗಿ ತಡವಾಗಿ ಎದ್ರು ಪರವಾಗಿಲ್ಲ, ನಾಳೆ ರಜೆ ಇದೆ ತಾನೇ, ಇಂದು ಹೇಗಾದರೂ ಸರಿ ಅವ್ರ ಬಳಿ ಮಾತನಾಡಿ ಬಿಡಬೇಕು ಅಂತ ರಮಣ್ ಬರೋದಕ್ಕಾಗಿ ಕಾಯ್ತಾ ಇದ್ಲು ಆಕಾಂಕ್ಷ.
ಅವನ ವಾಹನದ ಶಬ್ದ ಕೇಳಿದ ತಕ್ಷಣ ವೇಗವಾಗಿ ಮೆಟ್ಟಿಲುಗಳ ಮೂಲಕ ಕೆಳಗಿಳಿದು ಬಂದಳು. ಅವನ ಕಾರ್ ನಿಲ್ಲುವ ಜಾಗಕ್ಕೆ ಬಂದಳು. ಕಾರ್ನಿಂದ ಇಳಿದವನು ಮೊದಲು ಮೇಲೆ ನಿಮಿರಿ ಆ ಹುಡುಗಿಯ ಕೋಣೆಯನ್ನು ದೀಪ ಉರಿತಿದೆ ಅಂತ ನೋಡ್ದ. ಉರಿತಾ ಇರೋದನ್ನು ಕಂಡು ಇವಳು ಇನ್ನೂ ನಿದ್ದೆ ಮಾಡದೆ ಏನು ಮಾಡ್ತಿದ್ದಾಳೆ ಅಂತ ಆಲೋಚನೆಯಲ್ಲಿ ನಿಂತಿರುವಾಗ ಹಿಂದಿನಿಂದ ಸರ್ ಅನ್ನೋ ಧ್ವನಿ ಕೇಳಿ ತಿರುಗಿದ. ಆ ಸಮಯದಲ್ಲಿ ಅವಳನ್ನು ಅಲ್ಲಿ ನಿರೀಕ್ಷಿಸದೇ ಇರೋನು, ಯಾಕೆ ಆಕಾಂಕ್ಷ, ನಿದ್ದೆ ಮಾಡಲಿಲ್ವೇ ನೀವು ಅಂತ ಹೇಳ್ದ. ನಿದ್ದೆ ಬರ್ತಿಲ್ಲ ಸರ್. ಏನಾಯಿತು ನಿಮಗೆ? ಯಾಕೆ ಒಂದು ವಾರ ನಿಮ್ಮನ್ನು ನೋಡಲು ಸಾಧ್ಯ ಆಗಲಿಲ್ಲ? ಕೆಲಸ ಜಾಸ್ತಿ, ಅದಕ್ಕೆ ಬರಲು ಸಾಧ್ಯ ಆಗಲಿಲ್ಲ ಆಕಾಂಕ್ಷ. ಕೆಲಸ ಜಾಸ್ತಿ ಅಂದರೆ ಪ್ರತಿದಿನ ಮನೆವರೆಗೂ ಬರುವ ನೀವು ಯಾಕೆ ಮನೆಗೆ ಬರದೆ ಹಿಂದೆ ಹೋಗ್ತಿದ್ದೀರಾ? ಇವಳ ಬಳಿ ಏನನ್ನ ಮಾತನಾಡಬಾರ್ದು ಅಂತ ತಪ್ಪಿಸ್ಕೊಂಡು ರಾತ್ರಿ ತಡವಾಗಿ ಬಂದು ಗೆಸ್ಟ್ ಹೌಸ್ಗೆ ಹೋಗೋದನ್ನು ಇವಳು ನೋಡಿದಾಳೆ, ತನಗಾಗಿ ಕಾದಿದ್ದಾಳೆ ಅನ್ನೋ ವಿಷಯ ಅವನಲ್ಲಿ ಒಂದು ಹೊಸ ರೀತಿಯ ಆನಂದವನ್ನು ಉಂಟು ಮಾಡ್ತು. ಮತ್ತೆ ಮರುಕ್ಷಣನೇ ಅದನ್ನು ಸಾವರಿಸ್ಕೊಂಡವನು, ಆಕಾಂಕ್ಷ ನನಗಾಗಿ ನೀವ್ಯಾಕೆ ಕಾಯಬೇಕು? ಕೆಲಸಕ್ಕೆ ಹೋಗಿ ಬಂದರೆ ರೆಸ್ಟ್ ತೊಗೊಂಡು ಊಟ ಮಾಡಿ ನಿದ್ದೆ ಮಾಡಬೇಕು ಅಲ್ವಾ? ಓಕೆ ಸರ್, ನನ್ನನ್ನು ಕಡೆಗಣಿಸ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿದೆ. ನಾನು ಹೊರಗೆ ಹಾಸ್ಟೆಲ್ಗೆ ಹೋಗಿ ಉಳ್ಕೊಳ್ತೀನಿ. ನಿಮ್ಮ ಬಳಿ ಹೇಳಿ ಹಾಸ್ಟೆಲ್ ನೋಡೋಣ ಅಂತ ನಿಮಗಾಗಿ ಕಾಯ್ತಾ ಇದ್ದೆ ಅಂದಳು. ಹಾಸ್ಟೆಲ್ಗೆ ಹೋಗುವಷ್ಟು ಈಗೇನು ನಡೀತು? ಯಾರೂ ಚೆನ್ನಾಗಿ ನೋಡ್ಕೊಳ್ಳಿಲ್ವೇ ನಿಮ್ಮನ್ನು ಅಂತ ಮರುಕ್ಷಣವೇ ಕೇಳ್ದ. ವಿಶಾಲವಾದ ಕೋಣೆ, ತಟ್ಟೆ ತುಂಬ ಊಟ ಇದ್ದರೆ ಮಾತ್ರ ಮನಸ್ಸಿಗೆ ಸಂತೋಷ ಆಗೋದಿಲ್ಲ ಸರ್. ಆ ಕೋಣೆಯಲ್ಲಿ ಮಾತನಾಡಲು ಒಬ್ಬ ವ್ಯಕ್ತಿ, ಒಂದು ಜೊತೆ ಬೇಕು. ಊಟ ಮಾಡುವಾಗ ಪಕ್ಕದಲ್ಲಿ ಪರಿಚಯದವರು ಕನಿಷ್ಠ ಒಂದು ಇಬ್ಬರಾದರೂ ಇರಬೇಕು. ಏನೂ ಇಲ್ಲದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ ಸರ್ ಅಂದ್ಲು. ಒಟ್ಟಿಗೆ ಊಟ ಮಾಡೋಣ ಅಂತ ನಾವಿಬ್ಬರು ಈಗಾಗಲೇ ಮಾತನಾಡ್ಕೊಂಡಿದ್ವಿ ಅಲ್ವಾ? ಆದರೆ ಒಂದು ವಾರದಿಂದ ನಾನು ಒಂಟಿನಾಗಿಯೇ ಊಟ ಮಾಡ್ತಿದ್ದೀನಿ. ಖಾಲಿ ಮನೆ ಮತ್ತು ಒಂಟಿತನ ನನ್ನನ್ನು ಏನೋ ಮಾಡ್ತಾ ಇದೆ ಸರ್. ಒಂದು ನಿಮಿಷ ಮೌನವಾದವನು, ಅವಳು ಕಷ್ಟಪಟ್ಟರೆ ತನಗೂ ಮನಸ್ಸಿಗೆ ಕಷ್ಟ ಆಗ್ತಿದೆ ಅಂತ ಅರ್ಥ ಮಾಡ್ಕೊಂಡ. ಅದೇ ಕೆಲಸ ಜಾಸ್ತಿ ಅಂತ ಹೇಳಿದ್ನಲ್ಲ ಆಕಾಂಕ್ಷ ಅಂದ ಮತ್ತೆ. ಸರ್, ಕಾದಿದ್ದು ಹಾಸ್ಟೆಲ್ಗೆ ಹೋಗೋದಕ್ಕೆ ಮಾತ್ರ ಅಲ್ಲ. ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದರೆ ಏನೋ ವಿಚಿತ್ರವಾಗಿದೆ. ಅದನ್ನು ನಿಮ್ಮ ಬಳಿ ಹೇಳಿ ಸ್ಪಷ್ಟಪಡಿಸ್ಕೊಂಡ್ರೆ ಮಾತ್ರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗುತ್ತೆ ಅನಿಸ್ತು. ಅಂತಹದ್ದೇನು ಇಲ್ಲಿ ವಿಚಿತ್ರವಾಗಿ ನಡೀತಿದೆ ಆಕಾಂಕ್ಷ? ಒಬ್ಬ ವೃದ್ಧೆಯನ್ನು ಇಲ್ಲಿ ಕೆಲಸ ಮಾಡುವ ಗಂಡಸೊಬ್ಬ ಹೊಡೆದು ಕುತ್ತಿಗೆ ಹಿಡಿದು ಹೊರಗೆ ತಳ್ತಿದ್ದಾನೆ. ಇಲ್ಲಿ ಎಷ್ಟೋ ಜನರಿದ್ದಾರೆ, ಯಾರೂ ಒಂದು ಮಾತು ಕೂಡ ಕೇಳಲಿಲ್ಲ. ಅದು ಪಾಪ ಅಲ್ವಾ? ನೀವಾಗಿದ್ದರೂ ಅದನ್ನೇ ಮಾಡ್ತಿದ್ದೀರಾ? ನಿಮ್ಮ ಪರವಾಗಿ ನಾನು ಅದನ್ನು ಹೋಗಿ ಕೇಳಿದರೆ ಇಲ್ಲಿ ಕೆಲಸ ಮಾಡುವ ಮ್ಯಾನೇಜರ್ ನನ್ನನ್ನು ಕೀಳಾಗಿ ಬೈತಿದ್ದಾನೆ. ಬಂದು ಬಿದ್ದಿರುವ ಅನಾಥೆ ಎಂಬ ಮಾತುಗಳೆಲ್ಲ ನನಗೆ ಒಂಥರ ಅನಿಸ್ತಿದೆ ಸರ್. ನನಗೆ ಕಷ್ಟ ಆಗ್ತಿದೆ. ಯಾರವನು ಹಾಗೆ ಹೇಳಿದ್ದು ಅಂತ ಗರ್ಜನೆಯೊಂದಿಗೆ, ಯಾರ ಮ್ಯಾನೇಜರ್? ಅವ್ರು ಹೇಳಿದ್ದು ತಪ್ಪೇನೂ ಇಲ್ವಲ್ಲ ಸರ್. ನಾನು ಬಂದುಬಿದ್ದಿರುವ ಅನಾಥೆನೇ ತಾನೇ. ನನಗಿಲ್ಲಿ ಉಳಿದುಕೊಳ್ಳಲು ಏನು ಹಕ್ಕಿದೆ? ನನಗೀಗ ತಾನೇ ಕೆಲಸ ಸಿಕ್ಕಿದೆಯಲ್ಲ, ನಾನು ಯಾವುದಾದ್ರೂ ಹಾಸ್ಟೆಲ್ನಲ್ಲಿ ಹೋಗಿ ಉಳ್ಕೊಳ್ತೀನಿ ಸರ್. ನನ್ನ ಜೊತೆ ಬನ್ನಿ ಅಂತ ಅವಳ ಕೈ ಹಿಡಿದು ಒಂದು ಬದಿಗೆ ಎಳ್ಕೊಂಡು ಹೋದ. ಸರ್, ಎಲ್ಲೇ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ಲು ಆಕಾಂಕ್ಷ. ಏನನ್ನ ಕೂಡ ಕಿವಿಗೆ ಹಾಕ್ಕೊಳ್ದ ಅವನು ಮನೆಯ ಹಿಂಭಾಗಕ್ಕೆ ಹೋದ. ಅಲ್ಲಿಗೆ ಹೋಗಿ ಒಂದು ಮನೆಯ ಮುಂದೆ ನಿಂತು ಕಾಲಿಂಗ್ ಬೆಲ್ ಒತ್ತಿದ. ಅಲ್ಲಿ ದಷ್ಟಪುಷ್ಟವಾಗಿದ್ದ ಆ ಆಳು ಬಂದು ನಿಂತ. ರಮಣ್ ತುಂಬ ಕೋಪದಿಂದ ಇವರನ್ನು ಬೈಯಲು, ನೀನು ಯಾರೋ? ಸರ್, ಅದು ಬಂದು ನನ್ನ ಮನೆಯಲ್ಲಿ ಇವರು ನನ್ನ ಗೆಸ್ಟ್. ಇವರನ್ನು ಬಂದು ಬಿದ್ದಿರುವ ಅನಾಥೆ ಅಂತ ಹೇಳಲು ನಿನಗೆ ಅನುಮತಿ ಕೊಟ್ಟವ್ರು ಯಾರು? ನಿನ್ನ ಅಪ್ಪನ ಮನೆಯ ದುಡ್ಡಿನಲ್ಲಿ ಇವರು ಊಟ ಮಾಡ್ತಿದ್ದಾರಾ? ಅವನ ಮುಖ ಸಣ್ಣದಾಯಿತು. ಅವನು ಅವಳ ಕಡೆಗೆ ತಿರುಗಿ ಕೆಕ್ಕರಿಸಿ ನೋಡ್ದ. ಅವರನ್ನು ಯಾಕೆ ಕೆಕ್ಕರ್ಸಿ ನೋಡ್ತಿದೀಯಾ? ಬೆಳಗಾಗೋದ್ರೊಳಗೆ ನೀನು ಇಲ್ಲಿ ಇರಬಾರ್ದು, ಓಕೆ ಅಂದ. ಅವನ ಕಣ್ಗಳಲ್ಲಿ ಬೆಂಕಿ. ಸರ್, ನಿಮ್ಮನ್ನು ನೋಡ್ಕೊಳ್ಳಲು ದೊಡ್ಡಯ್ಯ ತಾನೇ ನನ್ನನ್ನು ನೇಮಿಸಿದ್ದು. ಅವರು ಹೇಳ್ದೆ ನಾನು ಹೋಗೋದಿಲ್ಲ ಅಂದ ಆ ಕೆಲಸದಾಳು. ಈ ಮನೆತನ ಎಲ್ಲವೂ ನಂದು. ಬೆಳಗ್ಗೆ ಹೋಗಲಿ ಅಂದ್ಕೊಂಡೆ, ನಿನ್ನ ಬಾಯಿಗೆ ನೀನು ಈಗಲೇ ಹೊರಗೆ ಹೋಗು ಅಂದವನೇ ಸೆಕ್ಯೂರಿಟಿ ಅಂತ ಕೋಪದಿಂದ ಕೂಗ್ದ. ಮರುಕ್ಷಣವೇ ಅಲ್ಲಿದ್ದ ಎಲ್ಲ ದೀಪಗಳು ಉರಿದು ಹಲವು ಜನರು ಹೊರಗೆ ಬಂದರು. ಆಕಾಂಕ್ಷ ಆಗಲೇ ನೋಡಿದ್ದು ಆ ಮನೆಯ ಹಿಂದೆ. ಅಲ್ಲಿ ಕೆಲಸದವರಿಗಾಗಿ ಸಾಲಾಗಿ ಅನೇಕ ಮನೆಗಳಿದ್ವು. ಅದರಲ್ಲಿ ಚಿಂತಾಮಣಿಯು ಓಡ್ಬಂದು, ಏನಾಯಿತು ಅಕ್ಕ, ನೀವು ಮನೆಗೆ ಹೋಗದೆ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಅದು ಆ ದೊಡ್ಡವ್ರಿಗೆ ಹುಷಾರಿಲ್ಲ, ಅದಕ್ಕೆ ಗಂಜಿ ಕೊಡಬೇಕು ಅಂತ ಹೋಗಲಿಲ್ಲ.
ಇಲ್ಲಿ ನೋಡಿ, ಇವರು ನನ್ನ ಗೆಸ್ಟ್. ಇಲ್ಲಿರುವ ಪ್ರತಿಯೊಬ್ಬರು ನನಗೆ ಕೊಡುವ ಗೌರವವನ್ನು ಇವರಿಗೂ ನೀಡಬೇಕು, ಸರಿನಾ? ಯಾರಾದರೂ ವಕ್ರವಾಗಿ ನಡ್ಕೊಂಡ್ರೆ ಆ ಕ್ಷಣನೇ ಕೆಲಸ ಬಿಟ್ಟು ಹೋಗ್ತಾ ಇರಬೇಕು. ಎಚ್ಚರ. ಎಲ್ಲರೂ ಒಟ್ಟಾಗಿ ತಲೆಯಾಡಿಸಿದ್ರು, ಕುರಿ ಮಂದೆಯಂತೆ. ಸೆಕ್ಯೂರಿಟಿ ಹೊರತುಪಡಿಸಿ ಮಿಕ್ಕವರಿಗೆ ಏನು ಕೆಲಸ? ಎಲ್ಲರೂ ಒಳಗೆ ಹೋಗಿ ಅಂದಿದ್ದೇ ತಡ ಪಟ ಅಂತ ಎಲ್ಲರೂ ಒಳಗೆ ಹೋದರು. ಮನೆಯ ಕಾವಲುಗಾರ ಓಡ್ ಬಂದು, ಸರ್ ಕರೆದ್ರಾ ಅಂದ. ಈ ಆಳನ್ನು ಈಗಲೇ ಕುತ್ತಿಗೆ ಹಿಡಿದು ಹೊರಗೆ ತಳ್ಳು. ಆಕಾಂಕ್ಷಾಗೆ ಒಂಥರ ಆಯಿತು. ಸರ್, ಅದು ಈ ಸಮಯದಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ? ಪಾಪ, ಇರಲಿ ಬಿಡಿ ಸರ್. ಅವನು ಕೆಕ್ಕರಿಸಿ ನೋಡಲು ಸೆಕ್ಯೂರಿಟಿ ಮರುಕ್ಷಣವೇ ಅವನನ್ನು ಹಿಡಿದು ಹೇಳ್ಕೊಂಡು ಹೋದರು. ಅಲ್ಲಿವರೆಗೆ ಮ್ಯಾನೇಜರ್ ಆಗಿದ್ದವನು ಈಗ ಎಲ್ಲವನ್ನ ಕಳ್ಕೊಂಡು ಹೊರಟಿದ್ದಾಗ ಆಕಾಂಕ್ಷಳ ಕಡೆಗೆ ತಿರುಗಿ, ಇನ್ಮೇಲೆ ನಿಮಗೆ ಇದೆ ಕೆಟ್ಟ ಸಮಯ ಶುರುವಾಯಿತು. ನಾನು ಯಾರು ಅಂತ ಗೊತ್ತಾ? ಇವರ ಅಪ್ಪನ ಕಡೆಯ ಆಳು. ನನಗೆ ವಹಿಸಿದ ಕೆಲಸವನ್ನಷ್ಟೇ ನಾನು ಮಾಡಿದೆ, ಬೇರೇನು ತಪ್ಪು ಮಾಡಿದೆ ನಾನು ಅಂತ ಗೊಣಗುತ್ತಾ ಗೇಟ್ ಸೆಕ್ಯೂರಿಟಿಯ ಕೈಗಳನ್ನು ಕೊಡವಿಕೊಂಡು, ನಾನೇ ಹೋಗ್ತೀನಿ. ಇವಳಿಗಾಗಿ ಇಷ್ಟು ದಿನ ಕೆಲಸ ಮಾಡಿದ ನನ್ನನ್ನು ಕಳಿಸ್ತಿದ್ದಾರಾ? ಇದಕ್ಕೆಲ್ಲ ದೊಡ್ಡಯ್ಯ ಉತ್ತರ ಕೇಳ್ತಾರೆ ಅಂತ ಹೇಳಿ ಹೊರಟು ಹೋದ. ಪೋಷಕರು ಯಾರೂ ಇಲ್ಲ ಅಂತ ತಾನೇ ಹೇಳಿದರು, ಆದರೆ ಇವನ ಅಪ್ಪ ಅಂತ ಅವನು ಹೇಳ್ತಿದ್ದಾನಲ್ಲ, ಏನು ನಡೀತಿದೆ ಇಲ್ಲಿ ಅಂತ ಅವಳು ಗೊಂದಲದಿಂದ ನೋಡಿದ್ಲು. ಓಕೆ ಬಾ ಆಕಾಂಕ್ಷ, ಇನ್ಮೇಲೆ ನೀನು ಹಾಸ್ಟೆಲ್ಗೆ ಹೋಗುವ ಅಗತ್ಯ ಇರೋದಿಲ್ಲ. ಯಾರೂ ನಿನ್ನನ್ನು ಗೌರವವಿಲ್ಲದೆ ನಡೆಸಿಕೊಳ್ಳೋದೂ ಇಲ್ಲ. ಸರ್, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ಕೇಳು ಆಕಾಂಕ್ಷ. ನಿಮಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಹೌದು, ಇಲ್ಲ. ಆದರೆ ಆ ಮ್ಯಾನೇಜರ್ ನಿಮ್ಮ ಅಪ್ಪನ ಆಳು ಅಂತ ಹೇಳಿದ್ನಲ್ಲ, ಅವನು ನನ್ನ ಚಿಕ್ಕಪ್ಪ, ನನ್ನ ಹೆತ್ತವರ ತಮ್ಮ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ತೀರ್ಕೊಂಡಿದ್ರಿಂದ ನನ್ನನ್ನು ಸಾಕಿ ಬೆಳೆಸಿದವರು ಅವರು. ಈಗಿದು ಸಾಕಾ, ಇಲ್ಲ ಬೇರೆ ಏನಾದರೂ ತಿಳಿಬೇಕಾ ಅಂತ. ಅಂದು ಮನೆಗೆ ಒಬ್ಬ ಮಹಿಳೆ ಬಂದಿದ್ರಲ್ಲ, ಅವರು ಕದಿಯಲು ಬಂದಿದ್ರು ಅಂತ ಮ್ಯಾನೇಜರ್ ಹೇಳ್ದ. ಕದಿಯಲು ಬಂದವರನ್ನು ಗೌರವದಿಂದ ನಡೆಸ್ಕೊಳ್ತಾರಾ ಆಕಾಂಕ್ಷ? ಆದರೆ ಅವರನ್ನು ನೋಡಿದರೆ ಅಂತ ಹೇಳುವಾಗ ತಿರುಗಿದ ರಮಣ್. ಆಕಾಂಕ್ಷ, ಯಾವುದನ್ನು ವಿಶ್ಲೇಷಣೆ ಮಾಡಲು ಹೋಗಬೇಡ, ಅದು ನನ್ನ ಬಗ್ಗೆ ಅಧ್ಯಯನ ಮಾಡಲು ಬರಬೇಡ ಅಂದ. ನಾನು ಹೀಗೆ ಇಲ್ಲಿರುವವರೆಗೂ ನನ್ನನ್ನು ಹೀಗೇನೆ ನೋಡು. ನಾಳೆಯಿಂದ ಸರಿಯಾದ ಸಮಯಕ್ಕೆ ಊಟಕ್ಕೆ ಬರ್ತೀನಿ, ಹೋಗಿ ಮಲ್ಗು, ಗುಡ್ ನೈಟ್. ಅವನೇ ಮಾತಿಗೆ ಮುಕ್ತಾಯ ಹಾಡಿದಾಗ ಅದನ್ನು ಮುಂದುವರಿಸಲು ಅವಳಿಗೆ ಮನಸ್ಸಾಗಲಿಲ್ಲ. ತಲೆಯಾಡಿಸಿ ಅವಳು ಯಾವುದೋ ಆಲೋಚನೆಯಲ್ಲಿ ಕೋಣೆಗೆ ತೆರಳಿದ್ಲು. ಆದರೆ ಹಿಂತಿರುಗಿ ನೋಡಿದಾಗ ಅವನು ಅಲ್ಲೇ ನಿಂತು ಅವಳನ್ನೇ ನೋಡ್ತಿದ್ದ. ಇಬ್ಬರ ನೋಟವು ಒಂದೇ ನೇರದಲ್ಲಿ ಒಂದಾಯಿತು. ಅವನ ನೋಟದ ತೀವ್ರತೆಯನ್ನು ತಡೆಯಲಾಗದ ಆಕಾಂಕ್ಷ ತನ್ನ ಕೋಣೆ ಒಳಗೆ ಹೋದ್ಲು. ಬಾಗಿಲು ಹಾಕಿ ಮಲಗಿದ್ಲು. ತನಗೆ ತಾನು ಮಾಡ್ತಾ ಇರೋದು ಸರಿಯೋ ತಪ್ಪೋ ಅನ್ನೋ ಪ್ರಶ್ನೆ ರಮಣ್ ಮನಸ್ಸಿನಲ್ಲೂ ಮೂಡ್ತು. ಅವಳೇ ಹೋಗಬೇಕು ಅಂತ ಹೇಳ್ತಾ ಇದ್ರು, ನೀನು ಯಾಕೆ ಅವಳನ್ನು ಬಿಡ್ತಾ ಇಲ್ಲ ಅಂತ ಅವನು ಮನಸ್ಸು ಕೇಳ್ತು. ಅವಳು ಕೂಡ ಹಲವು ಬಾರಿ ಹೇಳಿಬಿಟ್ಟಿದ್ದಾಳೆ ಹೊರಟು ಹೋಗ್ತೀನಿ ಅಂತ, ಆದರೆ ಯಾಕೆ ಅವಳನ್ನು ಬಿಡಲು ಆಗ್ತಿಲ್ಲ? ಇದಕ್ಕೆ ಏನು ಉತ್ತರ? ಇವನು ತನ್ನ ಮನಸ್ಸಾಕ್ಷಿ ಬಳಿ ಆ ಉತ್ತರಕ್ಕಾಗಿ ಹುಡುಕ್ತಾ ಇದ್ದ. ಬೆಳಗಾದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಚಿಂತಾಮಣಿ ಆಕಾಂಕ್ಷಳ ಬಳಿ ಬಂದು, ಅಮ್ಮ, ನನ್ನ ಗಂಡನಿಗೆ ಒಂದು ವಾರದಿಂದ ಹುಷಾರಿಲ್ಲ, ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ಲು. ಹೋಗಿ ಬನ್ನಿ ಅಕ್ಕ ಅಂದ್ಲು ಆಕಾಂಕ್ಷ. ನಿಮಗೆ ಏನಿಷ್ಟ ಅಂತ ಹೇಳಿದರೆ ನಾನು ಅಡುಗೆ ಮಾಡಿಟ್ಟು ಹೋಗ್ತೀನಿ ಅಕ್ಕ. ಸರ್ಗೆ ಮತ್ತು ಉಳಿದವರಿಗೆ ಏನು ಅಡುಗೆ ಮಾಡ್ತೀರೋ ಅದನ್ನೇ ನನಗೂ ಮಾಡಿಬಿಡಿ. ರಮಣ್ ಸರ್ ಅವರು ಬೆಳಗ್ಗೆನೇ ಹೊರಗೆ ಹೋದ್ರಮ್ಮ. ವಿಜಯ್ ಕೂಡ ಯಾವುದೋ ಕ್ಯಾಂಪ್ ಅಂತ ಹೊರಟು ಹೋದರು. ಇರೋದು ನೀವು ಮಾತ್ರ. ಅಕ್ಕ, ನಿಮ್ಮ ಗಂಡ ಎಲ್ಲಿದ್ದಾರೆ? ನಾನು ಬೇಕಿದ್ರೆ ತಪಾಸಣೆ ಮಾಡಲಾ, ಅಂದರೆ ಚೆಕಪ್ ಮಾಡಲಾ ಅಂತ ಕೇಳಿದ್ಲು. ಅವರು ಇಲ್ಲಿ ಇಲ್ಲಮ್ಮ. ನೀವು ಯಾಕೆ ಕ್ವಾರ್ಟರ್ಸ್ನಲ್ಲಿ ಉಳ್ಕೊಂಡಿಲ್ಲ ಅಕ್ಕ? ನಮಗೆ ಸ್ವಂತ ಮನೆ ಇದೆಯಮ್ಮ. ನಮ್ಮ ಮನೆ ಸ್ವಲ್ಪ ದೂರದಲ್ಲೇ ಇದೆ. ಓಕೆ ಅಕ್ಕ, ಒಬ್ಬರಿಗಾಗಿ ನೀವು ಯಾಕೆ ಪ್ರತ್ಯೇಕವಾಗಿ ಅಡುಗೆ ಮಾಡಬೇಕು? ನಾನು ನೋಡ್ಕೊಳ್ತೀನಿ. ನೀವು ಮೊದಲು ನಿಮ್ಮ ಗಂಡನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂದವಳು. ಅಂದಹಾಗೆ ಒಂದು ವಾರದಿಂದ ಹುಷಾರಿಲ್ಲದೆ ಇದ್ದರೆ ಯಾಕೆ ಸುಮ್ಮನಿದ್ದೀರಿ? ಮೊದಲೇ ಕರ್ಕೊಂಡು ಹೋಗಬಹುದಿತ್ತು ಅಲ್ವಾ ಅಕ್ಕ ಅಂದ್ಲು. ರಮಣ್ ಊರಿನಲ್ಲಿ ಇಲ್ಲದೇ ಇರುವಾಗ ನಾನು ಹೇಗೆ ಅಮ್ಮ ರಜೆ ಹಾಕಲು ಸಾಧ್ಯ? ಅದೇ ಶಿಫ್ಟ್ ಥರ ಬೇರೆ ಆಳು ಬರ್ತಾರಲ್ಲ. ಮನೆಯ ಹಿಂಭಾಗದಲ್ಲಿ ಆಳುಗಳು ಬದಲಾಗ್ತಾರೆ, ಆದರೆ ಮನೆ ಒಳಗೆ ನಿರ್ದಿಷ್ಟ ಕೆಲಸದವರು ಮಾತ್ರ ಇರ್ತಾರೆ. ಮುಖ್ಯವಾಗಿ ಅಡುಗೆಗೆ ನಾನು ಮಾತ್ರ
ಬೇರೆ ಯಾರ ಕೈ ಅಡುಗೆನ ರಮಣ್ಣವರು ತಿನ್ನಲ್ಲ. ಮೊದಲು ನಮ್ಮಮ್ಮ, ಆನಂತರ ನಾನು. ನಮ್ಮಮ್ಮನ್ನ ಹೊರತುಪಡಿಸಿ ಅವರು ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಅವರು ವಾಸಿಸುವ ಮನೆಗೆ ಬರೋದಕ್ಕೆ ಬಿಡೋದಿಲ್ಲ. ಹಾಗಾದರೆ ಶಿಫ್ಟ್ ರೀತಿಯಲ್ಲಿ ಮನೆಯಲ್ಲಿ ಸ್ವಚ್ಛಗೊಳಿಸಲು ತುಂಬ ಜನರಿದ್ದಾರಲ್ಲ ಅಂತ ವಿಜಯಣ್ಣ ಹೇಳ್ತಿದ್ರಲ್ಲ, ಅದು ಹಿಂದೆ ಇರುವ ಮನೆ. ಅದು ನಮ್ಮ ರಮಣ್ ಹೆತ್ತವರು ಮತ್ತು ಹಿರಿಯರು ಬಾಳಿ ಬದುಕಿದ ಮನೆ. ಆ ಜಾಗ ನೋಡಲು ಅರಮನೆಯಂತೆ ಇರುತ್ತೆ. ಹಾಗಾದರೆ ಈ ಮನೆಯ ಹಿಂಭಾಗ ಇನ್ನೊಂದು ಮನೆ ಇದೆಯಾ? ನಾನು ನೋಡೇ ಇಲ್ವಲ್ಲ ಅಂದ್ಲು ಆಕಾಂಕ್ಷ. ಹೌದಮ್ಮ, ಆ ಮನೆ ಬಾಗಿಲು ಮುಚ್ಚಿರುತ್ತೆ. ಆದರೆ ಕೆಲಸ ಮಾಡಲು ಪ್ರತಿದಿನ ಆಳುಗಳು ಬರ್ತಾ ಇರ್ತಾರೆ. ಆ ಮನೆಗೆ ಹೇಗೆ ಹೋಗೋದು? ಬೀಗ ಇಲ್ವಾ? ಬೀಗ ರಮಣ್ ರೂಮ್ನಲ್ಲಿ ಇರುತ್ತಮ್ಮ. ಇನ್ನೊಂದು ಸೆಕ್ಯೂರಿಟಿ ಹತ್ರ ಇದೆ. ಸರಿ ಅಕ್ಕ, ನೀವು ಹೊರಡಿ, ತಡವಾಗ್ತಿದೆ. ಇಲ್ಲ, ಅಡುಗೆ ಬೇಗ ಮಾಡಿಬಿಡ್ತೀನಿ. ಅನ್ನಕ್ಕಿಟ್ಟಿದ್ದೀನಿ, ರಸಮ್ ಮಾಡಿದ್ದೀನಿ, ಮೊಸರು ಇದೆ, ಸಾರು ಮಾತ್ರ ಬಾಕಿ ಇದೆ ಅಂದ್ಲು. ಅಕ್ಕ, ಸಣ್ಣ ಈರುಳ್ಳಿ, ಒಣಮೀನು ಎಲ್ಲ ಇದೆಯಾ? ಇದೆ ಅಮ್ಮ, ನಾನು ಬೇಕಿದ್ರೆ ಒಣಮೀನಿನ ಸಾಂಬಾರು ಮಾಡಿಕೊಟ್ಟು ಹೋಗ್ಲಾ? ಅಕ್ಕ ಪ್ಲೀಸ್, ನನಗೆ ಒಣಮೀನಿನ ಸಾರು ಮಾಡಲು ಗೊತ್ತು, ನೀವು ಹೋಗಿ ಅಂದವಳು ಹಠ ಮಾಡಿ ಅವಳನ್ನು ಕಳಿಸಿ ಅಡುಗೆ ಮನೆಗೆ ಹೋದಳು. ಏನೆಲ್ಲ ಇದೆ ಅಂತ ನೋಡಿದ ಆಕಾಂಕ್ಷ ಏನು ಅಡುಗೆ ಮಾಡಲಿ? ಮೊಸರನ್ನವೇ ಸುಲಭ. ಹಳೆಯ ಅನ್ನ ಅಂದರೆ ತಂಗ್ಳನ್ನ. ಸಣ್ಣ ಈರುಳ್ಳಿ ಒಣಮೀನಿನ ಕಾಂಬಿನೇಷನ್ ನೆನೆಸ್ಕೊಂಡಾಗಲೇ ನಾಲಿಗೆಯಲ್ಲಿ ನೀರು ಊರ್ತು. ಅಲ್ಲಿದ್ದ ಸಣ್ಣ ಈರುಳ್ಳಿಯನ್ನು ತೆಗೆದು ಸಿಪ್ಪೆ ಸುಲಿಯಲು ಆರಂಭಿಸಿದ್ಲು. ಒಲೆಯನ್ನು ಹೊತ್ತಿಸಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕುದಿಸಿ ಅದರಲ್ಲಿ ಒಣಮೀನನ್ನು ಹಾಕಿ ಚೆನ್ನಾಗಿ ತೊಳೆದ್ಲು. ನಂತರ ಎಲ್ಲವನ್ನ ತೆಗೆದಿಟ್ಕೊಳ್ತಿರುವಾಗ ಇಲ್ಲೇ ಇದ್ದೀರಾ ಅನ್ನೋ ಧ್ವನಿ ಕೇಳಿ ಬೆಚ್ಚಬಿದ್ಲು ಆಕಾಂಕ್ಷ. ತಿರುಗಿ ನೋಡಿದರೆ ಅಲ್ಲಿ ಅಡುಗೆ ಮನೆಯಲ್ಲಿ ರಮಣ್ ನಿಂತಿದ್ದ. ಸರ್, ನೀವು ಹೊರಗೆ ಹೋಗಿದ್ದೀರಾ ಅಂತ ಹೇಳಿದ್ರಲ್ಲ ಅಂದ್ಲು ಆತಂಕದಿಂದ. ಅವನು ಬರೋದಿಲ್ಲ ಅಂತ ಚಿಂತಾಮಣಿಯನ್ನು ಕಳಿಸಿದ್ರಿಂದ ಅವಳು ನಡುಗಿ ಹೋಗಿದ್ಲು. ತುಂಬ ಹಸಿವು, ಅದಕ್ಕೆ ಬಂದೆ. ಅಯ್ಯಯ್ಯೋ, ನೀವು ಇಲ್ಲ ಅಂತ ಚಿಂತಾಮಣಿ ಅಕ್ಕನನ್ನು ಹೊರಗೆ ಕಳಿಸ್ಬಿಟ್ಟೆ ಸರ್. ಸಾರಿ, ಕೇವಲ ಮೊಸರನ್ನ ರೆಡಿ ಮಾಡೋಣ ಅಂದ್ಕೊಂಡೆ. ಬಹಳ ಹಸಿವಾಗ್ತಿದೆ, ಹೋಟೆಲ್ಗೆ ಹೋದರೂ ತಡ ಆಗುತ್ತೆ. ಏನು ಮಾಡೋದು? ಸಾರಿ ಸರ್, ಒಂದು 30 ನಿಮಿಷ ಇರ್ತೀರಾ? ಚಿಕನ್ ಸಾರು ಮಾಡಿಕೊಡ್ತೀನಿ. ಅವನು ಮೂಗನ್ನು ಮೂಸಿ ನೋಡಿ, ಏನು ಇಲ್ಲಿ ಏನೋ ಸುವಾಸನೆ ಬರ್ತಿದೆಯಲ್ಲ ಅಂದ. ಒಣಮೀನು ತೊಳೆದು ಇಟ್ಟಿದ್ದೀನಿ, ನೀವು ತಿಂತೀರಾ ಅಂದ್ಲು. ಚೆನ್ನಾಗಿ ಅಡುಗೆ ಮಾಡಲು ಗೊತ್ತಾ ಆಕಾಂಕ್ಷ? ಚೆನ್ನಾಗಿ ಮಾಡಿದರೆ ಕೊಡು. ಊಟ ಚೆನ್ನಾಗಿಲ್ದಿದ್ರೆ ನನಗೂ ಕೋಪ ಬರುತ್ತೆ. ಅದಕ್ಕೆ ಚಿಂತಾಮಣಿ ಅಕ್ಕ ಅಡುಗೆ ಮಾಡೋದನ್ನು ನೋಡಿ ನಿಮ್ಮ ರುಚಿ ನನಗೆ ಸ್ವಲ್ಪ ಗೊತ್ತು, ನಾನು ಅದರಂತೆ ಮಾಡಿಕೊಡ್ತೀನಿ. ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಓಕೆ ಅಂದವನು ಅವಳು ಮಾಡೋದನ್ನು ಕುತೂಹಲದಿಂದ ನೋಡ್ತಾ ಇದ್ದ. ಅವನು ಹಸಿವಿನಿಂದ ಬಂದಿರೋದ್ರಿಂದ ಮೊದಲು ಅವನಿಗೆ ಒಂದು ನಿಂಬೆಹಣ್ಣಿನ ಜ್ಯೂಸನ್ನ ಮಾಡಿ ಅವನ ಕೈ ಕೊಟ್ಟು ಆನಂತರ ಬೇಗನೆ ಕೆಲಸಗಳನ್ನು ಮಾಡಲು ಆರಂಭಿಸಿದ್ಲು. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಸಿಡಿದ ನಂತರ ಕರಿಬೇವು ಹಾಕಿ ಆಮೇಲೆ ಸಣ್ಣ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ನಂತರ ತೊಳೆದ ಒಣಮೀನನ್ನು ಹಾಕಿ ಹುರಿದು ಪ್ರತ್ಯೇಕವಾಗಿ ಎತ್ತಿಟ್ಕೊಂಡ್ಳು. ನಂತರ ಫ್ರಿಜ್ನಲ್ಲಿರುವ ಮೊಸರನ್ನ ತೆಗೆದು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಅನ್ನವನ್ನು ಕೂಡ ಹಾಕಿ ಕಲಸಿದ್ಲು. ಮತ್ತು ಒಲೆ ಮೇಲೆ ಒಗ್ಗರಣೆ ಸೌಟನ್ನು ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಹಾಕಿ ಸಿಡಿದ ನಂತರ ಕರಿಬೇವು ಬೆಳ್ಳುಳ್ಳಿ ಹೀಗೆ ಸಣ್ಣ ಈರುಳ್ಳಿ ಹಾಕಿ ಹುರಿದು ಇಳಿಸಿ ಉಳಿದನ್ನು ಮೊಸರನ್ನಕ್ಕೆ ಸುರಿದು ನಂತರ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಉದುರಿಸಿದ್ಲು. ಇಲ್ಲಿವರೆಗೆ ಅವನು ನೋಡಿರೋದು ಅವಳು ಮಾಡೋದನ್ನು ಒಂದೊಂದಾಗಿ ನೋಡ್ತಲೇ ಇದ್ದ. ಅವನಿಗೆ ತಿನ್ನಬೇಕು ಅನ್ನಿಸ್ತು. ಸರ್, ಡೈನಿಂಗ್ ಹಾಲ್ನಲ್ಲಿ ಎಲ್ಲ ಎತ್ತಿಡ್ಲಾ? ಇಲ್ಲೇ ತಿನ್ನಬಹುದು ಅಲ್ವಾ ಅಂತ ಅಲ್ಲೇ ಒಲೆಯ ಪಕ್ಕ ಇದ್ದ ಜಾಗದ ಮೇಲೆ ಕುಳಿತ. ಸರ್, ತಪ್ಪಾಗಿ ತಿಳ್ಕೊಳ್ದಿದ್ರೆ ತಟ್ಟೆಯಲ್ಲಿ ಹಾಕಿ ತಿಂದೆ ಬೌಲ್ನಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಸ್ಪೂನ್ ಕೊಡು ಅಂದ. ಕೈಯಲ್ಲಿ ತಗೊಂಡು ತಿನ್ನಿ ಸರ್ ಅಂದವಳು ಹೇಗೆ ತಿನ್ನಬೇಕು ಅಂತ ಹೇಳ್ಕೊಟ್ಲು. ಒಂದು ತುತ್ತು ಅನ್ನಕ್ಕೆ ಒಂದು ಸಣ್ಣ ಈರುಳ್ಳಿ, ಒಂದು ಒಣಮೀನು, ಮುಂದಿನ ಒಂದು ತುತ್ತು ಅನ್ನಕ್ಕೆ ಸ್ವಲ್ಪ ಹುರಿದು ಹಸಿಮೆಣಸಿನಕಾಯಿ. ಒಂದೊಂದಕ್ಕೂ ಹೇಳ್ಕೊಡಲು ಅವನಿಗೆ ಅದು ಹೊಸ ರೀತಿಯ ಅನುಭವ ಆಗಿತ್ತು. ಅದರ ಜೊತೆಗೆ ಹಳೆಯ ಅನ್ನದಿಂದ ಇನ್ನೂ ಟೇಸ್ಟ್ ಆಗಿರ್ತಿತ್ತು. ಸಾರಿ ನಿಮ್ಮನ್ನು ಹೀಗೆ ತಿನ್ನುವಂತೆ ಮಾಡಿದ್ದಕ್ಕೆ. ಆಕಾಂಕ್ಷ, ನಿಂಗೆ ಗೊತ್ತಾ, ನಾನು ಚೆನ್ನಾಗಿಲ್ದಿದ್ರೆ ತಿನ್ನಲ್ಲ, ಚೆನ್ನಾಗಿದ್ದರೆ ಮಾತ್ರ ತಿಂತೀನಿ, ಇಲ್ಲದೇ ಇದ್ದರೆ ಖಂಡಿತ ತಿನ್ನೋದೇ ಇಲ್ಲ. ನಿಜ ಹೇಳಬೇಕಂದ್ರೆ ಹೊಟ್ಟೆ ತುಂಬ ತಿಂದೆ. ಕೊನೆಯಲ್ಲಿ ಅವನು ತಿನ್ನುವಾಗ ಅನ್ನ ಗಂಟ್ಲಿಗೆ ಸಿಲುಕಿ
ಉಸಿರು ಕಟ್ಟಂತಾಯಿತು. ಅವಳು ತಕ್ಷಣ ಅವನ ನೆತ್ತಿಯ ಮೇಲೆ ತಟ್ಟಿದ್ಲು. ಅವನ ಹತ್ತಿರದಲ್ಲೇ ನಿಂತು ಅವನ ತಲೆಯನ್ನು ತಟ್ಟುವಾಗ ಇಬ್ಬರ ನಡುವೆ ಕೇವಲ ಒಂದು ಕ್ಷಣದ ಅಂತರ ಇತ್ತು. ನೀರು ತಂದು ಕೊಡಲು ಕುಡಿತಲೇ ನಿಂತಿದ್ದ ಅವಳನ್ನು ನೋಡ್ದ. ಏನು ಯೋಚಿಸಿದೆನೋ ತಿಳಿಲಿಲ್ಲ. ತಕ್ಷಣ ಅವಳನ್ನು ಬಿಗಿಯಾಗಿ ಅಪ್ಕೊಂಡ. ಇಲ್ಲಿವರೆಗೆ ಅನುಭವಿಸಿದ ಒಂದು ಆಲಿಂಗನ ಅವಳಲ್ಲಿ ಅವನು ಅನುಭವಿಸ್ದ. ಹಾಸಿಗೆ ಬಳಿ ಹಲವರ ಜೊತೆ ಹತ್ತಿರ ಇದ್ದಾಗ ಸಿಗದ ಯಾವುದೋ ಒಂದು ನೆಮ್ಮದಿ ಅವಳನ್ನು ಅಪ್ಕೊಂಡಾಗ ಮನಸ್ಸಲ್ಲಿ ಹಿತ ನೀಡ್ತು. ಮನಸ್ಸಿಗೆ ತಿಳಿಯದೆ ಹುಡುಕಾಟದಲ್ಲಿ ಇದು ಒಂದು ಪ್ರೀತಿಯ ಆಲಿಂಗನ ಅನ್ನಿಸ್ತು. ಅವನಿಗೆ ಆ ಸಮಾಧಾನದ ಅಗತ್ಯ ಇತ್ತು. ಹೀಗೆ ಒಬ್ಬಳು ತನ್ನ ಬಳಿ ನಿಂತು ತನ್ನ ತಲೆ ತಟ್ಟಿದಾಗ ಅವನಿಗೆ ಹೊಸ ಅನುಭವ ನೀಡ್ತು. ಅವನಿಗೆ ಆ ಅಪ್ಪಿಕೊಳ್ಳುವಿಕೆ ಬೇಕಿತ್ತು ಅನ್ನಿಸ್ತಿದೆ. ತನ್ನನ್ನೇ ಅರಿಯದೆ ಅಪ್ಪಿಕೊಂಡಿದ್ದ ಅವಳಿಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಹಾಗೇ ನಿಂತ್ಬಿಟ್ಲು. ಅವನು ಅಪ್ಪಿಕೊಳ್ಳುವಿಕೆ ಯಾವುದೇ ತಪ್ಪು ಸ್ಪರ್ಶವಾಗಲಿ ಹುಡುಕಾಟವಾಗಲಿ ಇರಲಿಲ್ಲ. ಅವನ ಉಸಿರಿನ ಬಿಸಿ ಅವಳ ಕುತ್ತಿಗೆ ಬಳಿ ಬಿಸಿ ಏರಿಸ್ತು. ಏನು ಮಾಡೋದೆಂದು ತಿಳಿಯದೆ ಅವಳು ನಿಂತಾಗ ತನ್ನನ್ನು ತಾನು ಸರಿದೂಗಿಸ್ಕೊಂಡವನು ರಮಣ್ ಅವಳಿಂದ ದೂರ ಸರಿದು ನಿಂತು, ರಿಯಲಿ ಸಾರಿ, ಸ್ವಲ್ಪ ಮೆಲ್ಟ್ ಆಗಿಬಿಟ್ಟೆ, ಇನ್ಮೇಲೆ ನನ್ನ ಹತ್ರ ಬರಬೇಡ ಅಂತ ಹೇಳಿ ಹೊರಟು ಹೋದ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.